ಭೀಕರ ಭೂಕಂಪಕ್ಕೆ ನಲುಗಿದ ಮಯನ್ಮಾರ್ ಬ್ಯಾಂಕಾಕ್ 1644 ಹೆಚ್ಚು ಸಾವನ್ನಪ್ಪಲಾಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ ಹಲವು ಧರೆಗಪ್ಪಳಿಸಿದ ಬೃಹತ್ ಕಟ್ಟಡಗಳು, ಸ್ಮಶಾನವಾದ ನಗರ, ಚೀರಾಟ, ಕೂಗಾಟ, ರಸ್ತೆಯಲ್ಲೇ ಹೆರಿಗೆ, ನರಕವಾದ ಮಯನ್ಮಾರ್. ಇನ್ನು ಥೈಲ್ಯಾಂಡ್ನಲ್ಲೂ ಕೂಡ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ಭಾರತದಿಂದ ಆಪರೇಷನ್ ಬ್ರಹ್ಮ ಮಯನ್ಮಾರ್ಗೆ 2 ನೌಕಾ ಹಡಗನ್ನ ರವಾನೆ ಮಾಡಲಾಗಿದೆ. ಏರ್ ಲಿಫ್ಟ್ ಮುಖಾಂತರವಾಗಿ ಭಾರತದಿಂದ ಫೀಲ್ಡ್ ಆಸ್ಪತ್ರೆ ವ್ಯವಸ್ಥೆ ಮಾಡಲಾಗಿದೆ. ಟೆಂಟುಗಳು, ಬ್ಲಾಂಕೆಟ್ಗಳು, ಸ್ಲೀಪಿಂಗ್ ಬ್ಯಾಗ್ಗಳು, ಫುಡ್ ಪ್ಯಾಕೆಟ್ಗಳು, ಹೈಜೀನ್ ಕಿಟ್ಗಳು, ಹಾಗೆಯೇ ಜನರೇಟರ್ಗಳು, ಔಷಧಿಗಳನ್ನು ಕಳಿಸ್ತಾ ಇದೆ ಭಾರತ. ಅಲ್ಲಿನ ದೃಶ್ಯಗಳು ನೋಡಿ. ಸಾಮಾನ್ಯವಾಗಿ ಏನಾದರೂ ಒಂದು ಒಳ್ಳೆ ಟ್ರಿಪ್ ಹೋಗಬೇಕು ಅಂತಂದರೆ ಎಲ್ಲರೂ ಹೋಗ್ತಾ ಇದ್ದಿದ್ದೆ ಬ್ಯಾಂಕಾಕ್, ಥೈಲ್ಯಾಂಡ್. ಈ ಭಾಗದಲ್ಲಿ ಪ್ರಕೃತಿ ಸೌಂದರ್ಯವೂ ಕೂಡ ಅದ್ಭುತವಾಗಿರುತ್ತೆ ಅಂತ. ಬಟ್ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಮಯನ್ಮಾರ್ನಲ್ಲಿ ಮತ್ತು ಬ್ಯಾಂಕಾಕ್, ಥೈಲ್ಯಾಂಡ್ ಭಾಗಗಳಲ್ಲಿ ಅಂತಂದರೆ, ಯಾವಾಗ ಯಾವ ಬಿಲ್ಡಿಂಗ್ ಬಿದ್ದೋಗುತ್ತೋ, ಏನು ಸಮಸ್ಯೆ ಆಗುತ್ತೋ ಅಂತ. ಜೊತೆಗೆ ತಮ್ಮವರನ್ನು ಅನೇಕರು ಕಳ್ಕೊಂಡಿದ್ದಾರೆ. 1600ಕ್ಕೂ ಹೆಚ್ಚಿನ ಸಾವು ಅಂತ ಅಂದರೆ 2000ಕ್ಕೂ ಹೆಚ್ಚು ಜನ ಕಣ್ಮರೆ ಆಗಿದ್ದಾರೆ. ಅಂದರೆ ಎಲ್ಲಿದ್ದಾರೆ, ಯಾವ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ ಅನ್ನೋದು ಪ್ರಶ್ನೆ ಆಗಿದೆ. ನಿಜವಾಗ್ಲೂ ಅಲ್ಲಿನ ಬೀದಿಯ ವ್ಯವಸ್ಥೆಯನ್ನು ನಾವು ನೋಡಿದ್ರೆ ಎಷ್ಟು ಭಯಾನಕವಾಗಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಇಡೀ ಕಟ್ಟಡಗಳೇ ಧರೆಗೆ ಉರುಳುತ್ತಾ ಇದೆ. ಇದೀಗ ಭಾರತ ಕೂಡ ನೆರವಿಗೆ ಆಗಮಿಸಿದೆ. ಆಲ್ರೆಡಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಾ ಇದೆ. ಮೂಲಭೂತ ಸೌಕರ್ಯಗಳಿಗೆ ಏನೇನು ಬೇಕೋ, ಅವಶ್ಯಗಳಿಗೆ ಏನೇನು ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ಭಾರತದ ಕಡೆಯಿಂದಲೂ ಕೂಡ ಮಾಡಲಾಗ್ತಾ ಇದೆ. ದೊಡ್ಡ ಹಾಸ್ಪಿಟಲ್ಗಳು, ಮಾಲ್ಗಳು, ಅತಿ ಎತ್ತರದ ಕಟ್ಟಡಗಳು ಎಲ್ಲವೂ ನೋಡುತ್ತಿದ್ದ ಹಾಗೇನೆ ಭೂಮಿಗೆ ಅಪ್ಪಳಿಸಿರುವಂಥದ್ದು. ಅಲ್ಲಿನ ದೃಶ್ಯಗಳನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು. ಎಲ್ಲಿ ನೋಡಿದ್ರು ಕೂಗಾಟ, ಚೀರಾಟ, ಅರಚಾಟ, ರಸ್ತೆಗಳಲ್ಲಿಗೆ ಟ್ರೀಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕಳ್ಕೊಂಡವರಿಗಾಗಿ ತಮ್ಮವರು ಹುಡುಕುವಂಥ ದೃಶ್ಯಗಳು ಕಣ್ಣಿಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಯಾರೋ ಅವಶೇಷಗಳ ಅಡಿಯಲ್ಲಿ ನನ್ನ ಬದುಕಿಸಿ ಅಂತ ಕೇಳ್ಕೊಳ್ತಿರುವಂತಹ ದೃಶ್ಯಗಳು ಕಣ್ಣಿಗೆ ಕಾಣಿಸ್ತಾ ಇದೆ. ನಿಜವಾಗ್ಲೂ ಕೂಡ ಪ್ರಕೃತಿ ಮುನಿಸಿಕೊಂಡ್ರೆ ಎಷ್ಟರ ಮಟ್ಟಿಗೆ ಅದರ ಎಫೆಕ್ಟ್ ಇರುತ್ತೆ ಅನ್ನೋದು ಇಂತಹ ಘಟನೆಗಳು ನಡೆದಾಗಲೇ ನಮಗೆ ಗೊತ್ತಾಗೋದು. Mostly construction workers that were working right on that place, which is now just a mountain of planet, mountain of